ಗುಡ್ ಮಾರ್ನಿಂಗ್. ಆ್ಯಂಡ್ ಇವಾಗ 5 ಗಂಟೆ ಆಗ್ತಿದೆ. 4:15 ಎದ್ದು ಸ್ನಾನ ಎಲ್ಲ ಮಾಡಿ ಆ್ಯಂಡ್ ಇವಾಗ ದೇವ್ರ ಪೂಜೆ ಮಾಡಲಿಕ್ಕೆ ಹೋಗ್ತಿದ್ದೆ. ಸೊ ಈಗಿರು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ವಿ. ಅದಕ್ಕೂ ಮುಂಚೆ ಮನೆಯಲ್ಲೇ ಪೂಜೆ ಮಾಡಿ ಹೋಗೋಣ ಅಂತ ಹೇಳಿ ಸೊ ಪೂಜೆ ಎಲ್ಲ ಮಾಡಿ ತೋರಿಸ್ತೀನಿ ಹೇಗೆ ಏನು ಅಂತ. ಸೊ ಇವಾಗ ಪೂಜೆ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ಪೂಜೆ ಎಲ್ಲ ಮಾಡಾಯಿತು. ಹಾಯ್ ಹಾಯ್. ಪೂಜೆ ಎಲ್ಲ ಮಾಡಾಯಿತು ಆ್ಯಂಡ್ ಇವಾಗ ಬೆಟ್ಟಕ್ಕೆ ಹೊರಡಬೇಕು. ಹಾರ್ಡ್ಲಿ ಒಂದೊಂದು 2 ಅವರ್ ಮಲಗಿದ್ದೀನಿ ಅನಿಸುತ್ತೆ ಅಷ್ಟೇ. ಸೊ ನನ್ನ ಸ್ಯಾರಿ ಇದೆ ಗೈಸ್. ಏ ಯಶು ಎಷ್ಟು ಕ್ರೌಡ್ ಇತ್ತು ಅಂದರೆ ಫ್ರೈಡೇ ಬೇರೆ. ಬಟ್ ನಮಗೆ ಗೊತ್ತಿರೋರೊಬ್ಬರು ಪಾಪ ಬಿಡಿಸ್ಕೊಟ್ರು. ಈಗ ದರ್ಶನ ಎಲ್ಲ ಮುಗಿಸಿ ಹೊರಡ್ತಿದ್ದೀವಿ. ಆ್ಯಂಡ್ ಆ್ಯಕ್ಚುಲಿ ನಾನು ನನ್ನ ರೂಮ್ಮೇಟಿಗೆ ಥ್ಯಾಂಕ್ಸ್ ಹೇಳಬೇಕು ಮತ್ತು ಅವ್ರ ಫ್ರೆಂಡಿಗೆ. ಇಬ್ಬರಿಂದನೇ ನಾವು ಇವಾಗ ಬೇಗ ದರ್ಶನ ಮಾಡಿ ಹೊರಡ್ತಿದ್ದೀವಿ. ನಾವು ಬರ್ಬೇಕಾದ್ರೆ ಬೆಳಿಗ್ಗೆ ಸ್ವಲ್ಪ ಕಮ್ಮಿ ಇದ್ದರು, ಈಗ ಆಲ್ಮೋಸ್ಟ್ ತುಂಬ ಜನ ಆಗ್ತಿದ್ದಾರೆ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಆ್ಯಂಡ್ ದೇವರ ಅಲಂಕಾರನೂ ಅಷ್ಟೇ ಸಕ್ಕತ್ತಾಗಿತ್ತು. ಸೊ ಇವಾಗ ಹೋಗಿ ತಿಂಡಿ ತಿಂದು ಅಗೇನ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು. ಅಂದರೆ ಬೆಸ್ಟ್ ದರ್ಶನ ಮಾಡಿರೋದು ಗೊತ್ತಾಯ್ತಾ? ನಾನು ಆಂಟಿ 10 ನಿಮಿಷ ಅಲ್ಲೇ ನಿಂತಿದ್ವಿ. ಆಮೇಲೆ ಪೊಲೀಸ್ ಬೈಕ್ ಕಳಿಸಿದ್ರು. ಆಮೇಲೆ ಸೊ ಇವಾಗ ತಿಂಡಿ ತಿಂದು ಮತ್ತೆ ಮಂಡ್ಯಗೆ ಹೊರಡಬೇಕು. ಇವಾಗ ನಿಮಿಷಾಂಬದಲ್ಲಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಹೋಗ್ತಾ ಇದ್ದೀವಿ. ದೇವ್ರ ಮುಂದೆನೇ ನೋಡ್ಲಿಕ್ಕೆ ಬಿಟ್ಟಿದ್ರು. ಸೊ ಇವಾಗ ಮನೆಗೆ ಹೋಗಬೇಕು. ಏನು ಅನಿಸ್ತಿದೆ ಸಹನಾ? ಇವತ್ತು ತುಂಬ ಖುಷಿ ಅನಿಸ್ತಾ ಇದೆ. ನಮ್ಮ ಹಣೆಯಲ್ಲಿ ಒಂಚೂರು ಜಾಗ ಆರ್ಡರ್ ಬೈ ಆರ್ಡರ್ ಇಟ್ಕೊಂಡಿದ್ದೀವಿ. ಮಹಾಲಕ್ಷ್ಮಿ ಹಿಂದೆಗಡೆ ಇನ್ನೊಂದು ಮಹಾಲಕ್ಷ್ಮಿ ಅಷ್ಟೇ, ಚಿಕ್ಕಮಗಳೂರು. ಅವಳು ನಮ್ಮ ವ್ಲಾಗಿಗೆ ಬರಲ್ಲ ಗೈಸ್. ಅವಳೊಂಥರ ಯಶು ಒಂಥರ, ನೀನೊಂಥರ, ನಿನ್ನ ವ್ಲಾಗ್ ಒಂಥರ, ನಿನ್ನ ಚಾನಲ್ ಒಂಥರ. ಸರಿ. ಸೊ ಇವಾಗ ಲಂಚಿಗೆಲ್ಲ ಅಂತೇಳಿ ಆಚೆ ಹೋಗ್ತಿದ್ವಿ. ದೇವಸ್ಥಾನದಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಟೈಮ್ ಇವಾಗ 1:30 ಆಗ್ತಿದೆ. ಸೊ ಇದು ನನ್ನ ಸೆಕೆಂಡ್ ಔಟ್ಫಿಟ್. ಸೊ ಇವಾಗ ಹೊರಡ್ತಾ ಇದ್ದೀನಿ. ಸೋಡಾ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ವಿ. ಸೊ ಮಲ್ಕೊಬಿಟ್ಟಿದ್ದೆ ಲಂಚ್ ಮಾಡ್ಕೊಂಡು ಬಂದು. ಆ್ಯಂಡ್ ಸಹನ ಎಲ್ಲ ಹೋದ್ರು ರಿಟರ್ನ್ ಬ್ಯಾಂಗ್ಳೂರಿಗೆ. ಆ್ಯಂಡ್ ನಾನಿವಾಗ ಮತ್ತೆ ನಿಸರ್ಗನ ಮೀಟ್ ಮಾಡಬೇಕು ಅಂತ ಹೇಳಿ ಸಿಟಿಗೆ ಹೋಗ್ತಾ ಇದ್ದೆ. ಸೊ ನನ್ನ ಔಟ್ಫಿಟ್ ತೋರಿಸ್ತೀನಿ. ಶರ್ಟ್ ಆ್ಯಂಡ್ ಜೀನ್ಸ್ ಹಾಕಿದ್ದೆ. ಸೊ ಇವಾಗ ಹೋಗ್ತಿದ್ದೀನಿ. ಫುಲ್ ಒಂಥರ ಜ್ವರ ಥರ ಬರೋ ಥರ ಆಗ್ತಿದೆ. ಫುಲ್ ನೈಟು 1 ಅವರ್ ಮಲ್ಕೊಂಡಿದ್ದೀನಿ. ಈಗ ಬಂದು ಒಂದು ಅರ್ಧ ಗಂಟೆ 3/4 ಅವರ್ ಮಲಗಿದ್ದೆ ಅಷ್ಟೇ. ಸೊ ಹಾಗಾಗಿ ಫುಲ್ ಟಯರ್ಡ್ ಆಗಿರೋ ಥರ ಫೀಲ್ ಆಗ್ತಿದೆ. ಇವಾಗ ಹೋಗಿ ಬರಬೇಕು, ಹೊರಡುವ. ಸೊ ನನ್ನ ಫ್ರೆಂಡು ಬಿಡ್ದಿರ ಅಡ್ಡ ಮಾಡಿ ಏನಾದ್ರು ತೊಗೊಳ್ಳೇಬೇಕು ಅಂತ ಎಗೇನ್ ಸ್ಟುಡಿಯೋ ಕರ್ಕೊಂಡು ಹೋಗ್ತಿದ್ದಾನೆ. ಸೊ ನೋಡೋಣ. ನಂಗೆ ಆ್ಯಕ್ಚುಲಿ ಏನೂ ಇಷ್ಟ ಇಲ್ಲ ಗೊತ್ತಾ, ಇಲ್ಲಿ ಕಲೆಕ್ಷನ್ಸೇ ಅಷ್ಟಿಲ್ಲ. ಬಟ್ ನೋಡೋಣ. ಥ್ಯಾಂಕ್ ಯು. Happy birthday. Oh my God. So much friend. It's my pleasure. Thank you, Ammu. Birthday. Thank you. Madla nane. Ayo. Alright. Thank you so much, friends.
ವಿತ್ ಲೇಟೆಸ್ಟ್ ಬೇಕನ್ಸುತ್ತೆ ಅದು. ಗರಗಸನೇ ತರಬೇಕು ಅನಿಸ್ತದೆ. ಏನು ಗರಗಸ ಫುಲ್ಲು ಇಲ್ಲಿ ಸಾಫ್ಟ್ ಇದೆ, ಕೆಳಗಡೆ ಮೇಲ್ಗಡೆ ಲೇಯರ್ ಮಾತ್ರ ಇದೆ. ಹಂಗೆ ಫೋಟೋ ತೆಗಿತೀಯಾ? ನಾನು ತಿನ್ಸ್ಬೇಕು ಫಸ್ಟು. ತಿಂತಾ ಇದ್ದೀನಿ. ಥ್ಯಾಂಕ್ ಯು. ಅದು ಸಾಫ್ಟ್ ಆಗಿರೋದೇ ಕಟ್ ಮಾಡು. ಅವಳು ತಿನ್ನೋದನ್ನೇ ನೋಡ್ತಾ ಇದೆಯಲ್ಲ, ಯಾಕೆ? ಅರ್ಧ ಖರ್ಚು ನಾನು ಇವಾಗಷ್ಟೇ ಮನೆಗೆ ಬಂದೆ. ಆ್ಯಂಡ್ ನಿಸರ್ಗ ಸೆಲೆಬ್ರೇಟ್ ಮಾಡೋಕ್ಕೆ ಅಂತೇಳಿ ಕರೆದಿದ್ದು, ನಿಸರ್ಗ ಮತ್ತು ಅಮ್ಮು. ಅಲ್ಲಿ ಮುಗಿಸ್ಕೊಂಡು ಇವಾಗ ಬಂದೆ. ಇವಾಗ ದೊಡ್ಡಪ್ಪ ದೊಡ್ಡಮ್ಮ ನನ್ನ ತಮ್ಮ ಎಲ್ಲರೂ ಬಂದಿದ್ದಾರೆ, ಅಕ್ಕನ ಮಕ್ಕಳು ಎಲ್ಲ. ಮತ್ತೆ ಕೇಕ್ ಕಟ್ ಮಾಡ್ಸೋಕ್ಕೆ ಅಣ್ಣ ಎಲ್ಲ. ಇವಾಗ ಮತ್ತೆ ಔಟ್ಫಿಟ್ ಚೇಂಜ್ ಮಾಡಬೇಕು. ಸೊ ಹಾಗಾಗಿ ಬೇಗ ಬೇಗ ರೆಡಿ ಆಗಬೇಕು ನಾನು ಇವಾಗ. ಸೊ ಇದೆ ನನ್ನ ಔಟ್ಫಿಟ್. ತೋರಿಸಿದ್ದೆ ಲಾಸ್ಟ್ ವ್ಲಾಗಲ್ಲಿ ಕುರ್ತಾ ಸ್ಟಿಚ್ ಮಾಡಿಸಿರೋದು. ಸೊ ಇವಾಗ ಬೇಗ ಕೆಳಗೆ ಹೋಗಿ ಕೇಕ್ ಕಟ್ ಮಾಡಬೇಕು. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನನಗಂತೂ. ನನ್ನ ಬರ್ಡೇ ಅಂದರೆ ಆ್ಯಕ್ಚುಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಎಷ್ಟು ಚೆನ್ನಾಗಿ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೋ ಬಂದ್ರು
ನೆಕ್ಸ್ಟ್ ಔಟ್ಫಿಟ್ ಇದು ತೋರಿಸಿದ್ದೀನಲ್ಲ ಮೀಶೋದು, ಅದನ್ನೇ ಹಾಕ್ಕೊಂಡಿದ್ದೆ. ಆಂಟಿ ಮತ್ತು ನನ್ನ ತಮ್ಮಂದಿರು ಕೇಕ್ ತಂದಿದ್ರು, ಅದನ್ನು ಕಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ನಮ್ಮ ಬ್ರೋಸ್ ಕೇಕ್ ಇದು. ಏನು ಯಾವ ಫ್ಲೇವರು? ಇದೆ ಗೈಸ್. ಚೆರಿ ಬೇಕಾ? ಕಟ್ ಮಾಡೋ ಗಂಟೆ ಅದು ಎತ್ಕೊಂಡ್ರೆ ಚೆನ್ನಾಗಿರಲ್ಲ. ಇರ್ಲಿ ನೋಡಿ ಬಜೆ ಕೊಡ್ರೆ. ಓ ಬರ್ಲಿ ಬರ್ಲಿ. ಇಲ್ಲ ಪುಟ್ಟಿ ಸೈಡ್ಗೆ ಹೋಗವಾ? ಪುಟ್ಟಿ ಸೈಡ್ಗೆ ಹೋಗೋ. ಇನ್ನೇನು ಕಿಸಿತಾ ಇದೆ ಅಲ್ಲಿ? Happy birthday to you. Happy birthday, Maputi. Happy birthday, Malaya. ಸರಿ. ಸೊ ನನ್ನ ಫ್ರೆಂಡು ಬರೋಕ್ಕಾಗಿಲ್ಲ ಅಂತ ಹೇಳಿ 25 ಡಿಫ್ರೆಂಟ್ ಅಲ್ಲ ಟೈಪ್ಸ್ ಆಫ್ ಸ್ವೀಟ್ನ ಬುಕ್ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ಇದೊಟ್ಟಿಗೆ ಒಂದು ಕೇಕ್ ಕೂಡ ಕಳಿಸಿದ್ದಾರೆ. ಲಾಸ್ಟ್ ಒಂದು ಕೇಕ್ ಇದೆ, ಅದನ್ನ ಕಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇದೆ ಒಂದು ಲಾಸ್ಟ್ ಕೇಕ್ ಆಗಿರುತ್ತೆ ನನ್ನ ಈ ವರ್ಷದ ಬರ್ಡೇದು ಅಂತ. ಸೊ ನಾನಿವತ್ತು ಈ ಒಂದು ಔಟ್ಫಿಟ್ ಹಾಕ್ಕೊಂಡಿದ್ದೆ. ಇವಾಗ ಇದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಸಹ ನನ್ನ ಬರ್ಡೇಲಿ ಗಿಫ್ಟ್ ಮಾಡಿದ್ದಿದ್ದು ಡ್ರೆಸ್ ಇದು. ಸೊ ಈ ರೀತಿ ಇದೆ. ಇವಾಗ ಹೋಗ್ತಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಯಾರ್ಯಾರು ನನಗೆ ವಿಶ್ ಮಾಡಿದ್ರಿ, ವಾಟ್ಸಪ್ ಇನ್ಸ್ಟಾ ಎಲ್ಲ ಸ್ಟೋರೀಸ್ನ ಶೇರ್ ಮಾಡಿದ್ರಿ. ನಿಮ್ಮ ಒಂದು ಗಿಫ್ಟ್ಸ್ ಆಗಿರ್ಬೋದು, ಆ ಕೇಕ್ಸ್ ಆಗಿರ್ಬೋದು, ಪ್ರತಿಯೊಂದು ನನಗೆ ತುಂಬ ಖುಷಿ ಕೊಡ್ತು. ಆ್ಯಂಡ್ ಎಲ್ರಿಗೂ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ಯಾಮಿಲಿ ಮೆಂಬರ್ಸಿಗೆ, ನನ್ನ ಬೆಸ್ಟ್ ಫ್ರೆಂಡ್ಸಿಗೆ, ಎಲ್ಲರಿಗೂ. ಸೊ ಇವಾಗ ಲಾಸ್ಟ್ ಒಂದು ಕೇಕ್ ಇದೆ, ಆ ಕೇಕ್ನ ಕಟ್ ಮಾಡ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನನ್ನ ಈ ಒಂದು ಬರ್ಡೇ ವ್ಲಾಗ್ ನನಗೆ ತುಂಬ ಇಷ್ಟ ಆಗಿದೆ. ಸೊ ಇದೊಂದು ನನ್ನ ಒಂದು ಮೆಮೊರೀಸ್ ಥರ ಇರುತ್ತೆ. ನನ್ನ ಈ ಒಂದು ಬರ್ಡೇ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಇಷ್ಟಿರೋ ಎಲ್ಲ ವೀಡಿಯೋಸಲ್ಲೂ ಇದೆ ನನ್ನ ಟಾಪ್ ಮೋಸ್ಟ್ ಫೇವ್ರೆಟ್ ಒನ್ ಆಗಿರುತ್ತೆ. ಅಷ್ಟೊಂದು ಸರ್ಪ್ರೈಸಸ್ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಸ್ಪೆಷಲ್ ಥ್ಯಾಂಕ್ಸ್ ಸಹನಾಗೆ ಆ್ಯಂಡ್ MLA ಅವರಿಗೆ. ಅಷ್ಟು ದೂರದಿಂದ ಬಂದು ನನ್ನ ಒಂದು ಬರ್ಡೇನ 12 o'clockಗೆ ಸೆಲೆಬ್ರೇಟ್ ಮಾಡಿದ್ದಕ್ಕೆ ನಮ್ಮಮ್ಮ, ನನ್ನ ತಂಗಿಗೆ, ಎಲ್ರಿಗೂ. ಆ್ಯಂಡ್ ಇವತ್ತು ನಿಸರ್ಗ, ಅಮ್ಮು ಮತ್ತು ನಮ್ಮ ದೊಡ್ಡಪ್ಪ, ದೊಡ್ಡಮ್ಮ, ನಮ್ಮ ಅಣ್ಣ, ನನ್ನ ತಮ್ಮ, ನಮ್ಮ ಅಕ್ಕನ ಮಕ್ಕಳು, ನನ್ನ ತಮ್ಮಂದಿರು, ನಮ್ಮ ಆಂಟಿ ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲರೂ, ಆ್ಯಂಡ್ ಸ್ಯಾಂಡಿ, ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಒಂದು ಲಾಸ್ಟ್ ಕೇಕ್ನ ಕಟ್ ಮಾಡಿ ನಮ್ಮ ಈ ಒಂದು ನನ್ನ ಒಂದು ಬರ್ಡೇನ ನಾನು ಎಂಡ್ ಮಾಡ್ತಿದ್ದೀನಿ. 10 ಗಂಟೆ ಆಗ್ತಿದೆ. ಇನ್ನು ಲಾಸ್ಟ್ 2 hours ಇದೆ ನನ್ನ ಬರ್ಡೇ ಮುಗಿಲಿಕ್ಕೆ. ಸೊ ಬನ್ನಿ ಕಟ್ ಮಾಡುವ. ಆಯಿತು, ಲಾಸ್ಟ್ ಕೇಕ್ ನನ್ನ ಈ ವರ್ಷನ ಬರ್ಡೇದು. ಚಾಕ್ಲೇಟ್ಸ್ ಏನು ತರಬೇಕು? Happy birthday to you. Happy birthday to you. Happy birthday to you, Imaputi. Happy birthday to you. ಇಲ್ಲ ಈ ಬಟ್ಟಲ್ ಚೆನ್ನಾಗಿದೆ. ಇದೇನಾರ ಅಪ್ಪಾಜಿ ಇದ್ದಾಗ ಹಾಕಂಡಿ ರಾತ್ರಿ ಎಷ್ಟೊತ್ತಲ್ಲಿ ಶುರುವಾಗಿದ್ದು. ಈಗ
ಎಕ್ಸಾಮ್ ಇನ್ನೊಂದು ಕಿಲೋಮೀಟರ್ ದೂರ ಕುಂತ ಸ್ಯಾಂಡಿ ನಿಂಗೆ ಗೊತ್ತಾ ಇಲ್ಲವಾ ಒಳ್ಳೆ ಎಮ್ಮೆ ತುಪ್ಪ